ಯಾರು ಒಬ್ಬರೇ ದುಡ್ಡು ಕೊಟ್ಟು ರಾಜಕಾರಣ ಮಾಡಿದವರಲ್ಲ. ಆ ತರ ಕ್ಷೇತ್ರ ಈ ಕ್ಷೇತ್ರ ಸ್ವಾಭಿಮಾನ ಕ್ಷೇತ್ರ. ಈ ಕ್ಷೇತ್ರ ಅಡಿಪಾಗಿ ಹಿಂದೆ ಬಿದ್ದೋಗ್ಬಿಟ್ಟಿದೆ. ಜಿಲ್ಲೆ ಯಾವ ಅಭಿವೃದ್ಧಿ ಕಾರ್ಯಕ್ರಮಗಳು ಇಲ್ಲ. ಸಾಕಷ್ಟು ಹಳ್ಳಿಗಳಿಗೆ ಇದುವರೆಗೂ ಇನ್ನ ರಸ್ತೆಗಳು ಇಲ್ಲ. ಮೊನ್ನೆ ನಾನು ಎಸ್ಟೇಟ್ಗಳಿಗೆ ಹೋಗ್ಬೇಕಂತ ಹೇಳಿದ್ರೆ ಗಡಿ ಮಿಂಚಣೆ ಒಳಗಡೆ ಹೋಗ್ಬೇಕಾದ್ರೆ ಎಲ್ಲ ರೋಡ್ ಒಳಗಡೆಗೆ ಕತ್ತಾಳಿಗಳು ಮುಳ್ಳುಗಳು ಇನ್ನ ದಾರಿಗಿದೆ. ಅದು ಕೂಡ ಕ್ಲೀನ್ ಮಾಡಿಲ್ಲ. ಅದ್ರ ಗುಂಡಿಗೆ ಕೂಡ ಮುಚ್ಚಿಲ್ಲ. ಆಗ್ತಕ್ಕಂಥ ಪರಿಸ್ಥಿತಿ ನಮ್ಮ ಈ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥದ್ದು. ನನ್ನ ಒಂದೇ ಧ್ಯೇಯ, ದೇಶದಲ್ಲಿ 1-2 ಇರ್ತಕ್ಕಂಥ MP ಬಿಜೆಪಿಯಲ್ಲಿ ಇವತ್ತು ನಮ್ಮ ಇಡೀ ದೇಶ ಕೇಸರಿಮಯ ಆಗಿದೆ, ಬಿಜೆಪಿ ಆಗಿದೆ. ಎಲ್ಲೋ ಅಲ್ಲೋ ಇಲ್ಲೋ ಸ್ವಲ್ಪ ಕಾಂಗ್ರೆಸ್ ಮೊಳಕೆ ಇದೆ. ಆ ಕಾಂಗ್ರೆಸ್ ಗಿಡ ಕಿತ್ತಾಕ್ತಕ್ಕಂಥ ಕೆಲಸ ನಾವಿವತ್ತು ಈ ಶಿಬಿರದಲ್ಲಿ ಕೂಡ ಮಾಡಬೇಕು. ಗೋಷ್ಠಿ ಕರೆದಿರುವ ಉದ್ದೇಶ ಅಂದ್ರೆ, ಇತ್ತೀಚೆಗೆ ನಮ್ಮ ತಾಲೂಕಿನ ದುಬ್ಬರಳ್ಳಿ ಗ್ರಾಮದಲ್ಲಿ ನಡೆದಂತ ಬಿಜೆಪಿ ಕಾರ್ಯಕ್ರಮದಲ್ಲಿ ಈ ಒಂದು ತಾಲೂಕಿನಲ್ಲಿ ಸಮಾಜ ಸೇವೆಗೆಂದು ಬಂದಂತ ಸಿಕಲ್ ರಾಮಚಂದ್ರಗೌಡರು ಮತ್ತೆ ಬಿಜೆಪಿ ಪಕ್ಷದಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಸೋಲನ್ನು ಅನುಭವಿಸಿದರು. ಅಂಥವರು ನಿನ್ನೆ ಈ ಒಂದು ದಿಬ್ಬರಳ್ಳಿ ಕಾರ್ಯಕ್ರಮದಲ್ಲಿ ಏನು ಈ ಒಂದು ಕಾಂಗ್ರೆಸ್ ಪಕ್ಷ ಇದೆ, ಈ ಕಾಂಗ್ರೆಸ್ ಪಕ್ಷವನ್ನು ಬೇರೆ ಸಮೇತ ಕಿತ್ತಾಕಬೇಕೆಂದು ಹೇಳಿಕೆ ನೀಡಿದ್ದಾರೆ. ಸಿಕಲ್ ರಾಮಚಂದ್ರಗೌಡರಿಗೆ ಒಂದು ಮಾತು ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ಕಾಂಗ್ರೆಸ್ ಪಕ್ಷವನ್ನು ಬೇರೆ ಸಮೇತ ಕಿತ್ತಾಕೋದು ನಿಮ್ಮ ಏನೊಂದು ಕನಸು ಕಾಣ್ತಿದೆ, ಅದು ತಿರುಕನ ಕನಸು ಅಂತ ಹೇಳ್ಬಿಟ್ಟು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷವನ್ನು ಕಿತ್ತಾಕೋದಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ. ಇತ್ತೀಚೆಗೆ ಏನೊಂದು NDA ಮೈತ್ರಿಕೂಟದಲ್ಲಿ JDSನವರೊಂದಿಗೆ ಗುರುತಿಸ್ಕೊಂಡಿದ್ದೀರಾ. ಆ JDSನವರು ನಿಮ್ಮನ್ನ ಈ ತಾಲೂಕಿನಿಂದ ಕಿತ್ತೆಸಲು ಅವರೇ ಕಳಿಸ್ತಾರೆ ದುಡ್ಡು ಈ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ನಾಳೆಗೆ ಹಿಡಿದಲ್ಲಿ ಇಟ್ಕೊಂಡು ಮಾತಾಡಬೇಕು. ಏನೋ ಜಿಲ್ಲಾಧ್ಯಕ್ಷನ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಆ ಜಿಲ್ಲಾಧ್ಯಕ್ಷನ ಆಗಿರೋ ನೆಪದಲ್ಲಿ ಈ ರಾಜ್ಯ ನಾಯಕರಿಗೆ ವಿಜೇಂದ್ರ ಅವರಿಗೆ ಮೆಚ್ಚಿಸುವ ರೀತಿಯಲ್ಲಿ ನೀನು ಈ ಒಂದು ಭಾಷಣ ಮಾಡಿದ್ರೆ ಇಲ್ಲಿ ಯಾರು ಈ ತಾಲೂಕಿನಲ್ಲಿ ನಿಮಗೆ ಇದು ಕೊಡೋದಿಲ್ಲ, ಹಾಗಾಗಿ ಗೌರವ ಕೊಡೋದಿಲ್ಲ. ಅದ್ರ ಜೊತೆಗೆ ಇವತ್ತು ಏನು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಇತಿಹಾಸ ಇದೆ. ಈ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಬೆಳೆದಂತರು ಇಡೀ ಶಿಡ್ಗಾಟದಲ್ಲಿ ಒಂದು ಇತಿಹಾಸ ಇದೆ ಅಂತ ಹೇಳ್ಬಿಟ್ಟು ಇಡೀ ರಾಜ್ಯಕ್ಕೆ ಗೊತ್ತಿದೆ. ಹಾಗಾಗಿ ಏನು ಈಗ ಹೇಳಿಕೆ ಕೊಟ್ಟಿದೆ, ಆ ಹೇಳಿಕೆ ಇಂದ ಇವತ್ತು ಏನು ಕಾಂಗ್ರೆಸ್ ಪಕ್ಷ ಕಿತ್ತಾಕ್ಬೇಕಂತ ಹೇಳ್ತಾರೆ, ಆ ಕಿತ್ತಾಕೋದಕ್ಕೆ ನಿಮ್ಗೆ ಸಾಧ್ಯ ಇದೆ ಅಂದ್ಬಿಟ್ಟು ಈ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಮಾಜಿ ಲೋಕಸಭಾ ಸದಸ್ಯರಾದಂತ ಏನು ಮುನ್ಸ್ವಾಮಿ ಅವರು ಇದಾರಲ್ಲ, ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅಭಿವೃದ್ಧಿಗಳೇ ಆಗಿಲ್ಲ, ಮತ್ತೆ ಅಭಿವೃದ್ಧಿಗೆ ಇದು ಅನುದಾನ ಬರ್ತಾ ಇಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಶಾಸಕರು ಇರೋದು ನಿಮ್ಗೆ NDA ಮೈತ್ರಿಕೂಟದ JDS ಅನ್ನೋದು ನೀವು ಮರ್ತಿದೆ ಅನ್ಸುತ್ತೆ. ಹಾಗಾಗಿ ಅಭಿವೃದ್ಧಿ ವಿಚಾರದಲ್ಲಿ JDSನವರು ಮಾಡಿದ್ರು ಸಹ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಇವ್ರು ಹೇಳೋ ಮೂಲಕ ಇವರಲ್ಲೇ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಏನು ಮುನ್ಸ್ವಾಮಿ ಅವರು ಯಾವ ರೀತಿ ಗೆದ್ದಿದ್ದಾರೆ, ಇವತ್ತು ನಮ್ಮ ಸಚಿವರಾದಂಥ ಸುಧಾಕರ್ ಅವರು ಅವರ ಆಶೀರ್ವಾದದಿಂದ ಇವತ್ತು MP ಎಲೆಕ್ಷನ್ ಅಲ್ಲಿ ಗೆದ್ದಿರೋದಂದ್ಬಿಟ್ಟು ಇಡೀ ಜಾಹೀರಾತಾಗಿದೆ. ಇಂಥ ಸಂದರ್ಭದಲ್ಲಿ ಅವ್ರ ವಿರುದ್ಧವಾಗಿ ತಿರುಗಿದ್ದೀರ ನೀವು, ಇದೆಲ್ಲ ನಿಮಗೆ ಶೋಭೆ ತರೋದಿಲ್ಲ. ಒಂದು ವೇಳೆ ಸುಧಾಕರ್ ಅವರು ನಿಮಗೆ ಆಶೀರ್ವಾದ ಮಾಡಿ ನಿಮಗೆ ಸಪೋರ್ಟ್ ಮಾಡಲಿದ್ರೆ ನೀವು ಡಿಪಾಸಿಟ್ ಸಹ ನೀವು ಬಿಜೆಪಿ ಪಕ್ಷದಲ್ಲಿ ತಗೊಂತ ಇಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು ಮುನ್ಸ್ವಾಮಿ ಅವರೇ ನೀವು ಅಂತ ಹೇಳ್ಬಿಟ್ಟು ಈ